ರಥವನ್ನು ಎಳೆಯುವಾಗ ರಥದ ಒಳಗಿರುವಂತಹ ಉತ್ಸವ ಮೂರ್ತಿಯಲ್ಲಿ ದೇವರು ಬಂದು ಹೋಗ್ತಾರೆ. ಆ ಕಾಲದಲ್ಲಿ ಭಕ್ತರು ನಮ್ಮ ಮನಸ್ಸು ಇಚ್ಛೆಯನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅನ್ನೋದು ಋಷಿಗಳು ಹೇಳಿದಂತಹ ಕಾಲ. ಆದ್ದರಿಂದ ಈ ಮಹಾಮಂಗಳಾರತಿಯ ಕಾಲದಲ್ಲಿ ನಾವೆಲ್ಲ ಭಕ್ತರು ಸೇರಿ ಅಕ್ಷತೆಯನ್ನು ಹಿಡಿದು ಭಗವಂತನಾದಂತಹ ನರಸಿಂಹನಲ್ಲಿ ನಾವು ಪ್ರಾರ್ಥನೆ ಮಾಡುವುದು, ಲಕ್ಷ್ಮೀ ನರಸಿಂಹನೇ ಈ ಒಂದು ಸ್ಥಳ ಭಾಗದಲ್ಲಿ ಹಿಂದಿನ ಕಾಲದಿಂದ ಯಾರ್ಯಾರು ಯಾವ್ಯಾವ ರೀತಿಯ ಅರ್ಚನೆಗಳನ್ನು ಪೂಜೆಗಳನ್ನು ಮಾಡಿಕೊಂಡು ಬಂದಿದ್ದಾರೋ ಅದೇ ಅನುಸಾರವಾಗಿ ನಾವು ಕೂಡ ನಮ್ಮ ಶಕ್ತಿಯಾನುಸಾರವಾದಂತಹ ವಾರ್ಷಿಕ ವರ್ಧಂತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮದಾದಂತಹ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾಡುವಂತಹ ಕಾಲದಲ್ಲಿ ಯಾಕೆ ಕೇಳಿದರೆ ಕಾಯ ವಾಚ ಮನಸ, ನಾವು ಬ್ರಹ್ಮಾರ್ಪಣದಲ್ಲಿ ಹೇಳ್ತೇವೆ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವ. ಖಂಡಿತವಾಗಿ ಸುಳ್ಳೇ ಹೇಳುವುದು. ಯಾಕೆ ಆ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ. ಕಾಯ ವಾಚ, ಕಾಯ ಅಂತ ಹೇಳಿದ್ರೆ ನಮ್ಮ ಶರೀರವನ್ನು ಶುದ್ಧಿಯಾಗಿಡಬೇಕು ಭಗವಂತನಲ್ಲಿ ಅಂತ. ಹೇಗೆ ಶುದ್ಧಿ? ಆಹಾರ ಏನೂ ಇರಬಾರದಂತೆ. ಅದಕ್ಕೆ ಹಿಂದೆಲ್ಲ ಇಂತಿಷ್ಟು ದಿವಸ ಉಪವಾಸವನ್ನು ಮಾಡಿ ದೇವರಲ್ಲಿ ನಾವು ಏಕಾಗ್ರತೆಯನ್ನು ಭರಿಸಬೇಕಾದ್ರೆ ಶರೀರದೊಳಗೆ ಯಾವ ಆಹಾರ ಇರಬಾರದು ಅಂತ ಹೇಳ್ತದೆ. ಆದ್ದರಿಂದ ಶರೀರವನ್ನು ಆದಷ್ಟು ಶುದ್ಧಿ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು, ಆಹಾರ ಇರಬಾರದು. ಒಂದು ವಾಚ ಅಂದರೆ ನಾವು ದೇವಸ್ಥಾನಕ್ಕೆ ಬಂದಾಗ ಅಥವಾ ದೇವರ ಪೂಜೆಯ ಕಾಲದಲ್ಲಿ ಬೇರೆ ಮಾತುಗಳನ್ನು ಆಡಬಾರದು, ಮಂತ್ರಗಳನ್ನೋ ಭಜನೆಗಳನ್ನೋ ನಾಮಸ್ಮರಣೆಗಳನ್ನು ಹೇಳಬೇಕು ಅಂತ ಅದೊಂದು. ಇನ್ನು ಮನಸ ವಚ ಸಾತತ, ಮನಸ್ಸಿನಲ್ಲಿ ಚಿಂತನೆ ಭಗವಂತನ ಮೇಲೆ ಇರಬೇಕು ಅನ್ನುವುದು. ಆ ಮೂರರಲ್ಲಿಯೂ ಕೂಡ ನಮ್ಮಿಂದ ತಪ್ಪುಗಳಾಗಿರಬಹುದು. ಅದರಿಂದ ದೇವರೇ ಆ ಕರ್ಮದಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದನ್ನು ಕ್ಷಮಿಸಿ ಆ ನರಸಿಂಹದೇವರು ಈ ಒಂದು ಗಿರಿಯ ಮೇಲೆ ನಮ್ಮನ್ನೆಲ್ಲ ಸದಾಕಾಲ ಕಾಪಾಡ್ತಾರೆ ಎನ್ನುವ ಭಾವನೆಯಿಂದ ಆ ಮನಸ್ಸಿನಿಂದ ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಇದೇ ರೀತಿಯಲ್ಲಿ ವಾರ್ಷಿಕವಾಗಿ ಇಂತಹ ಒಂದು ವಿಜೃಂಭಣೆ ಈ ಸನ್ನಿಧಾನದಲ್ಲಿ ನಡೆಯುತ್ತಾ ಭಕ್ತರಾದಂತಹ ನಮ್ಮನ್ನೆಲ್ಲ ಆ ದೇವರು ಸದಾಕಾಲ ಅನುಗ್ರಹಿಸುವಂತಹ ರೀತಿಯಲ್ಲಿ ದೇವರ ಸಾನ್ನಿಧ್ಯ ಇಲ್ಲಿ ಸ್ಥಿರವಾಗಿ ಇರಬೇಕು. ಅದರೊಂದಿಗೆ ಭಕ್ತರಾದಂತಹ ನಮಗೆಲ್ಲರಿಗೂ ಕೂಡ ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದರೊಂದಿಗೆ ಒಳ್ಳೆಯ ಆರೋಗ್ಯವನ್ನು, ಸಂಪತ್ತನ್ನು, ನೆಮ್ಮದಿಯ ಜೀವನವನ್ನು, ನರಸಿಂಹದೇವರನ್ನು ಆರಾಧನೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯವನ್ನು ಮತ್ತು ಭಯಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಮೃತ್ಯುನ್ನಮಾಮ್ಯಹಂ, ಮೃತ್ಯು ಅಂದರೆ ಮರಣವೇ ಅಂತಲ್ಲ, ನಮ್ಮನ್ನು ಅತಿಯಾದ ಸಂಕಷ್ಟದಲ್ಲಿ ಇರುವಂತಹದ್ದೆಲ್ಲ ಮೃತ್ಯು ಅಂತ ಹೇಳ್ತದೆ. ಅಂತಹ ಸಂಕಷ್ಟಗಳನ್ನು ಪರಿಹಾರ ಮಾಡುವಂತಹದ್ದು ನರಸಿಂಹದೇವರು. ಅಂತಹ ನರಸಿಂಹದೇವರಲ್ಲಿ ನಾವೆಲ್ಲ ಭಕ್ತರೆಲ್ಲ ಕೇಳಿಕೊಳ್ಳುವಂತಹದ್ದು ಒಳ್ಳೆಯ ಆರೋಗ್ಯವನ್ನು, ಸಂಪತ್ತನ್ನು, ನೆಮ್ಮದಿ ಜೀವನವನ್ನು, ಬರತಕ್ಕಂತಹ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಬೇಕು ದೇವರೇ ಅಂತ ಆ ಲಕ್ಷ್ಮೀ ನರಸಿಂಹನಿಗೆ ಅಕ್ಷತೆಯನ್ನು ಯಾರು ಹಾಕಬೇಡಿ, ತಟ್ಟೆ ಬರ್ತದೆ ಅದನ್ನು ಹಾಕಿ ಪ್ರಾರ್ಥನೆ ಮಾಡಿ ನರಸಿಂಹ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.